ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನ ಕುಣಿಗಲ್ ಕೆರೆ ಅಂದರೆ ಮೂಡಲ್ ಕುಣಿಗಲ್ ಕೆರೆ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಇದು ಕೆರೆ ಅಲ್ಲ, ಏಕೆಂದರೆ ಸಾಕ್ಷಾತ್ ಗಂಗಾ ಮಾತೆ ಇರುವ ಪವಿತ್ರ ಸ್ಥಳ. ಡಾಕ್ಟರ್ನ ಬಳಿ ವಾಸಿ ಆಗದ ಎಷ್ಟೋ ಸಮಸ್ಯೆಗಳಿಗೆ ಈ ಕೆರೆಯಿಂದ ಪರಿಹಾರ ದೊರೆತಿದೆ. ಇದು ಈಗಿನಿಂದ ಅಲ್ಲ, ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ನಾವು ಕಲ್ಲನ್ನು ದೇವರೆಂದು ಪೂಜಿಸುತ್ತೇವೆ, ಆದರೆ ಇಲ್ಲಿ ನೀರನ್ನು ದೇವರೆಂದು ಪೂಜಿಸುತ್ತೇವೆ. ಕರ್ನಾಟಕದಲ್ಲಿ ಎಷ್ಟೋ ಕೆರೆಗಳಿವೆ, ಆದರೂ ಕೂಡ ಎಲ್ಲೂ ನೀರನ್ನ ದೇವರೆಂದು ಪೂಜಿಸಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಕುಣಿಗಲ್ ಕೆರೆಯನ್ನು ದೇವರೆಂದೇ ವಾರದಲ್ಲಿ 2 ದಿನ ಪೂಜಿಸುತ್ತಾರೆ. ಇಂಥ ಪವಿತ್ರ ಕೆರೆಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಬನ್ನಿ, ಈ ಕೆರೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಅಂದರೆ ವಿಷಯವನ್ನ ಹೇಳುತ್ತೇನೆ. ಈ ಕೆರೆಯು ಕರ್ನಾಟಕದ 2ನೇ ಅತಿ ದೊಡ್ಡ ಕೆರೆಯಾಗಿ ಗುರುತಿಸಿಕೊಂಡಿದೆ. ಈ ಕೆರೆಯು ಸುಮಾರು 1030 ಎಕರೆಗೂ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ. ಈ ಕುಣಿಗಲ್ ಕೆರೆಯನ್ನು ಭೃಗುರಾಜ ಎಂಬ ರಾಜನಿಂದ ಕಟ್ಟಿಸಲಾಗಿದೆ ಅಥವಾ ಅಭಿವೃದ್ಧಿಪಡಿಸಲಾಗಿದೆ. ಈ ಕೆರೆಗೆ 9 ಕೆರೆಗಳಿಂದ ನೀರು ಹರಿದು ಬರುತ್ತದೆ. ಈ ಕೆರೆಯನ್ನು ಏಕೆ ಮೂಡಲ್ ಕುಣಿಗಲ್ ಕೆರೆ ಎಂದು ಕರೆಯುತ್ತಾರೆ ಅಂದರೆ, ಕೆರೆಯ ಏರಿಯ ಮೇಲೆ ಶಿವನು ನೃತ್ಯ ಮಾಡಿದ ಎಂಬ ಪ್ರತೀತಿ ಇದೆ. ಆದ್ದರಿಂದ ಈ ಕೆರೆಯನ್ನ ಕುಣಿಗಲ್ ಕೆರೆಯನ್ನ ಮೂಡಲ್ ಕುಣಿಗಲ್ ಕೆರೆ ಎಂದು ಕೂಡ ಕರೆಯುತ್ತಾರೆ. ಹಾಗೂ ಪಿ ಕಾಳಿಂಗರಾಯರ ಪ್ರಸಿದ್ಧ ಗೀತೆ ಮೂಡಲ್ ಕುಣಿಗಲ್ ಕೆರೆ ನೋಡಕ್ಕೊಂದು ಐಭೋಗ ಜನಪದ ಕಲೆಯು ಮತ್ತು ಈ ಕೆರೆಯ ಸೌಂದರ್ಯವನ್ನ ವರ್ಣಿಸುತ್ತದೆ. ಹಾಗೂ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನನ್ನ ಪ್ರೀತಿಯ ಹುಡುಗಿ ಎಂಬ ಸಿನಿಮಾವನ್ನು ಮಾಡುತ್ತಾರೆ. ಈ ಸಿನಿಮಾದಲ್ಲಿ ಈ ಮೂಡಲ್ ಕುಣಿಗಲ್ ಕೆರೆ ಎಂಬ ಹಾಡನ್ನ ಕೂಡ ಹೇಳ್ತಾರೆ. ಆ ಹಾಡನ್ನ 2 ಸಾಲು ಹೇಳುತ್ತೇನೆ ಕೇಳಿ, ಆಗ ನಿಮಗೆ ಈ ಹಾಡು ಕೇಳಿರುವ ನೆನಪು ಬರಬಹುದು. ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ಭೋಗ, ಮೂಡಿ ಬರ್ತಾನೆ ಚಂದಿ ರಾಮ, ತನಂದನು ಮೂಡಿ ಬರ್ತಾನೆ ಚಂದಿ ರಾಮ. ಈ ಹಾಡು ಬಹಳ ಪಾಪ್ಯುಲರ್ ಆದ ಕಾರಣ ಈ ಕೆರೆಗೆ ಇನ್ನಷ್ಟು ಪ್ರಾಮುಖ್ಯತೆ ಹೆಚ್ಚಾಗಿತು. ಅಂದರೆ ಇದು ಒಂದು ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿತು. ಈ ಕೆರೆಯನ್ನ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಈ ಕೆರೆಯಿಂದ ಅನುಕೂಲ ಏನೆಂದರೆ, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಬೆಳೆಯನ್ನು ಬೆಳೆಯಲು ನೀರು ಪೂರೈಸುತ್ತಾರೆ. ಈ ಕೆರೆಯನ್ನ ಹಿಂದೆ ಭತ್ತದ ಕಣಜವೆಂದೇ ಪ್ರಸಿದ್ಧವಾಗಿತ್ತು ಮತ್ತು ಮೈಸೂರು ಅರಸರಿಂದ ಶೃಂಗಾರ ತೋಟ ಎಂದು ಕರೆಯಲ್ಪಟ್ಟಿತು. ಈಗ ನೀರನ್ನ ಫಿಲ್ಟರ್ ಮಾಡುವುದರಿಂದ ಬೇಸಿಗೆ ಬೆಳೆ ಬೆಳೆಯಲು ನೀರನ್ನ ಹೆಚ್ಚು ಬಿಡುವುದಿಲ್ಲ. ಈ ಕೆರೆಯ ಪಕ್ಕದಲ್ಲಿ 13 ದೇವತೆಗಳ ಸಂಗಮ ಇದೆ. ಕೆಲವು ದೇವರುಗಳ ಹೆಸರುಗಳನ್ನು ಹೇಳುತ್ತೇನೆ ಕೇಳಿ. ಅಲ್ಲಿ ಆಂಜನೇಯ ಸ್ವಾಮಿ, ನಾಗದೇವತೆಗಳು, ಬಲಮುರಿ ಗಣಪತಿ, ಶ್ರೀ ಚಂದ್ರಮೌಳೇಶ್ವರ, ಶ್ರೀ ಭವಾನಿ, ನರ್ತನಪುರಿ ಶ್ರೀ ಸೋಮೇಶ್ವರ ದೇವಾಲಯ, ಶ್ರೀ ಸೂರ್ಯನಾರಾಯಣ ಸ್ವಾಮಿ, ಬಸವಣ್ಣ, ಶಿವದೇವರು, ಹೀಗೆ 13 ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಗಂಗಾ ಮಾತೆ ಏಕೆ ಪೂಜೆ ಮಾಡಲಾಗುತ್ತದೆ ಅಂದರೆ, ಹಿಂದೆ ಒಂದು ಕಾಲದಲ್ಲಿ ಭೃಗುರಾಜ ಎಂಬ ರಾಜನಿದ್ದ. ಅವನು ಕುಷ್ಠರೋಗದ ಸಮಸ್ಯೆಯಿಂದ ಬಳಲುತ್ತಿದ್ದ. ಈ ಕೆರೆಯಿಂದ ಅವನ ಸಮಸ್ಯೆ ಪರಿಹಾರವಾಯಿತು. ಆದ್ದರಿಂದ ಇಲ್ಲಿ ಮಹಿಳೆಯರು, ಪುರುಷರು ಗಂಗಾ ಮಾತೆಗೆ ಪೂಜೆಯನ್ನು ಮಾಡುತ್ತಾರೆ. ಹೇಗೆ ಮಾಡಬೇಕೆಂದರೆ, ವಾರದಲ್ಲಿ 2 ದಿನ ಮಾಡುತ್ತಾರೆ. ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮಾಡುತ್ತಾರೆ. ಈ ಕೆರೆಯ ಬಳಿ 2 ಜಾಗ ಇದೆ. ಒಂದು ಗಂಗೆ ಜಾಗ ಮತ್ತು ಇನ್ನೊಂದು ಗೌರಿ ಜಾಗ ಎಂದು ಕರೆಯುತ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಪೂಜೆಯನ್ನ ಮಾಡುತ್ತಾರೆ. ಸಾಮಾನ್ಯವಾಗಿ ಪೂಜೆ ಹೇಗೆ ಮಾಡುವುದೆಂದರೆ, 3 ಬಾಳೆ ಎಲೆ ಅಥವಾ 1 ಬಾಳೆ ಎಲೆಯನ್ನ ಹಾಕಿ ಬಾಳೆಹಣ್ಣು, ಕಡ್ಡಿ, ಕರ್ಪೂರ ಹಾಗೂ ಬಳೆ ಬಂಗಾರ ಅಂದರೆ ಇದು ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತದೆ. ಮಹಿಳೆಯರು ಸೀರೆ, ಬ್ಲೌಸ್ ಪೀಸ್ ಅನ್ನ ಇಟ್ಟು ಪೂಜೆ ಮಾಡ್ತಾರೆ. ಹಾಗೂ ಪುರುಷರು ಶರ್ಟ್ ಪೀಸ್ ಅಥವಾ ರೆಡಿಮೇಡ್ ಶರ್ಟ್ ಅನ್ನ ಇಟ್ಟು ಪೂಜೆಯನ್ನ ಮಾಡುತ್ತಾರೆ. ಈ ಪೂಜೆ ಮಾಡ್ಬೇಕಾದ್ರೆ ಏನೇನ್ ಬೇಕು ಅಂದ್ರೆ,
ತಂಬಿಟ್ಟು, ಟೊಮಟ ಅಂತಾರಲ್ಲ ಅದು ತಂಬಿಟ್ಟು, ಅಕ್ಕಿ, ಕಡಲೆಕಾಳು, ನೆನೆಸಿರೋ ಕಡಲೆಕಾಳನ್ನು ಕೂಡ ಹಾಕ್ತಾರೆ. ಎಳ್ಳುಂಡೆ, ಇಳೆದೆಲೆ, ಅಡಿಕೆ, ಹೂವು, ಹೀಗೆ ಮಾಮೂಲಿ ಪೂಜೆ ಮಾಡೋ ತರ ಮಾಡ್ತಾರೆ. ₹1 ಕಾಯಿನ್ ಕೂಡ ಇಟ್ಟು ಪೂಜೆಯನ್ನ ಕೂಡ ಮಾಡಬೇಕು. ಹಾಗೂ ಪೂಜೆ ಮಾಡೋಕ್ಕಿಂತ ಮುಂಚೆ ತಲೆ ಮೇಲೆ ನೀರನ್ನ ಕೂಡ ಹಾಕುತ್ತಾರೆ. ಕೆಲವರು ಕೈಯಲ್ಲಿ ಚಿಂಪಿಸುತ್ತಾರೆ, ಕೆಲವರು 3 ಚೊಂಬನ್ನ ಕೂಡ ತಲೆ ಮೇಲೆ ಉಯ್ಕೋತಾರೆ. ಹೀಗೆ ಪೂಜೆಯನ್ನ ಮಾಡ್ತಾರೆ. ಪೂಜೆಯನ್ನ ಮುಗಿದ ನಂತರ ಒಂದು ಇಲೆದೆಲೆ ಮೇಲೆ ಒಂದು ಬಾಳೆಹಣ್ಣು, ₹1 ಕಾಯನ್ನು, ಸ್ವಲ್ಪ ತಂಬಿಟ್ಟನ್ನ ಹಾಗೂ ಹೂವನ್ನ ಹಾಕಿ ನೀರಲ್ಲಿ ಕೂಡ ಬಿಡಬೇಕು. ಬಿಡುವಾಗ ನಮ್ಮ ದಣಿವನ್ನು ತಗೋ, ನಿನ್ನ ತನುವನ್ನು ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಹಾಗೂ ಕೈಯಲ್ಲಿ 3 ಬಸ್ಗೆ ನೀರನ್ನು ಕೂಡ ಕುಡಿಯುತ್ತಾರೆ. ಹೀಗೆ ಪೂಜೆ ಮಾಡಿದರೆ ಗಂಗಾ ಮಾತೆ ಭಕ್ತರ ಕಷ್ಟವನ್ನ ದೂರ ಮಾಡುತ್ತಾರೆ. ಈ ಕೆರೆಯಲ್ಲಿ ಬೇಸರದ ಸಂಗತಿ ಏನೆಂದರೆ, ಒಂದು ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದೆ ಹಾಗೂ ಭಕ್ತರು ದೇವಸ್ಥಾನವಾಗಿದೆ. ಇಲ್ಲಿ ಗಂಗಾ ಪೂಜೆ ಮಾಡುವಾಗ ಸುರಕ್ಷತೆ ಇಲ್ಲ, ಕಾಲು ಜಾರಿ ಬಿದ್ದವರು ಇದ್ದಾರೆ. ಪೂಜೆ ಮಾಡುವುದರಿಂದ ಆ ಜಾಗದಲ್ಲಿ ಅಶುದ್ಧತೆ ಹೆಚ್ಚಾಗಿದೆ. ಅದೇ ನೀರನ್ನು ಕೂಡ ಕುಡಿಯುತ್ತಾರೆ. ದೇವಸ್ಥಾನಗಳ ಅಭಿವೃದ್ಧಿ ಮಾಡಿಲ್ಲ. ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿದರೆ ಬರುವ ಭಕ್ತರಿಗೆ ಆನಂದವಾಗುತ್ತದೆ. ಈ ಸ್ಥಳ ಜಗತ್ ಪ್ರಸಿದ್ಧಿಯಾಗಿ ಕೂಡ ಗುರುತಿಸಿಕೊಳ್ಳುತ್ತದೆ. ಈ ಸ್ಥಳ ಎಲ್ಲಿದೆ ಅಂದರೆ ಬೆಂಗಳೂರು ಮತ್ತು ಹಾಸನದ ಮಧ್ಯ ಭಾಗದಲ್ಲಿ ಇದೆ. ಕುಣಿಗಲ್ನ ಸಂತೆ ಮೈದಾನದ ಪಕ್ಕದಲ್ಲಿ ಈ ಕೆರೆ ಇದೆ. ಹಾಗೂ ಗಣೇಶ ಹಬ್ಬದಲ್ಲಿ ಗಣೇಶನಿಗೆ ವಿಸರ್ಜನೆ ಮಾಡುವಾಗ ಜೈಕಾರವನ್ನು ಹಾಕುತ್ತಾರೆ. ಏನೆಂದರೆ, ಚಿಕ್ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಎಂದು ಹೇಳುವ ಕೆರೆಯೇ ಈ ದೊಡ್ಡ ಕೆರೆ. ಹಾಗೂ ಚಿಕ್ಕ ಕೆರೆ ಇನ್ನೊಂದು ಕಡೆ ಇದೆ, ಅಲ್ಲಿ ಕೂಡ ನೀರು ಕೂಡ ಕಡಿಮೆ ಆಗಿದೆ. ಹಾಗೂ ಕುಣಿಗಲ್ನಲ್ಲಿ ಕುದುರೆ ಫಾರಂ ಕೂಡ ಇದೆ. ಹಾಗೂ ಕುಣಿಗಲ್ನಲ್ಲಿ ಜಗತ್ ಪ್ರಸಿದ್ಧಿಯಾದ ಆಂಜನೇಯ ದೇವಸ್ಥಾನ ಕೂಡ ಇದೆ. ಒಮ್ಮೆ ಭೇಟಿ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.